ಓಕೆ, ಇವತ್ತು ಆ ಹಿಸ್ಟ್ರಿ ಅನ್ನುವಂತಹ ಒಂದು ಚಾಪ್ಟರ್ನೇ ನಾವು ಕಂಟಿನ್ಯೂ ಮಾಡೋಣ. ಈಗಾಗಲೇ ನಾನು ಹೇಳಿದಂತೆ ಇದು ಕೇವಲ 6ನೇ ತರಗತಿಗೆ ಮಾತ್ರ ಸೀಮಿತ ಆಗಿಲ್ಲ. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನ್ ಬರೀತಾರಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೀತಕ್ಕಂತ ಎಷ್ಟೋ ಜನಕ್ಕೆ ಇದು ಸಹಾಯ ಆಗತ್ತೆ. ಹಾಗಾಗಿ ಎರಡೂ ದೃಷ್ಟಿಕೋನದಿಂದ ನೀವು ಯಾವುದನ್ನೇ ಓದಿದ್ರು ಕೂಡ ಅದು ಹೆಂಗ್ ಓದಿರ್ಬೇಕು ಅಂದ್ರೆ ನಮಗಿದು ಮುಂದೆ ಲಾಭ ಆಗತ್ತೆ, ನಮಗಿದು ಮುಂದೆ ಹೆಲ್ಪ್ ಆಗತ್ತೆ ಅನ್ನುವಂತ ರೀತಿಯಲ್ಲಿನೇ ಓದ್ಬೇಕು. ಓಕೆ, ನಾವೀಗ ಈ ಮೊದಲನೇ ಅಧ್ಯಾಯದ ಬಗ್ಗೆ ಮತ್ತೆ ಕಂಟಿನ್ಯೂ ಮಾಡೋಣ. ಕಳೆದ ತರಗತಿಯಲ್ಲಿ ನಾನು ಏನ್ ಹೇಳಿದ್ದೆ, ಇತಿಹಾಸ ಅಂದ್ರೇನು, ಇತಿಹಾಸ ಅನ್ನುವಂಥದ್ರಲ್ಲಿ ನಾವ್ ಏನ್ ಕಲಿತೀವಿ, ಮತ್ತೆ ಇತಿಹಾಸ ಅನ್ನೋದು ನಮಗೆ ಯಾಕೆ ಬೇಕು, ಇತಿಹಾಸ ಅಂತಂದ್ರೆ ಯಾವ್ದನ್ನ ಇತಿಹಾಸ ಅಂತ ಕರಿತೀವಿ, ಯಾವ್ದನ್ನ ಇತಿಹಾಸ ಅಂತ ಕರೆಯಲ್ಲ. ಅರ್ಥ ಆಯ್ತಾ? ಹಿಸ್ಟ್ರಿ ಅಂದ್ರೆ ಅದಕ್ಕಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಸೋರ್ಸ್ ಇರುತ್ತೆ. ಎಲ್ಲವನ್ನ ನಡೆದಿರುವಂತ ಎಲ್ಲಾ ಘಟನೆಗಳು, ಆಲ್ ದ ಪಾಸ್ಟ್ ಇವೆಂಟ್ಸ್ ವಿ ಕೆನಾಟ್ ಕಾಲ್ ದ ಹಿಸ್ಟ್ರಿ. ಎಲ್ಲವನ್ನ ನಾವು ಹಿಸ್ಟ್ರಿ ಅಂತ ಕರೆಯಲ್ಲ. ಹಿಸ್ಟ್ರಿ ಅಂತ ಕರಿಬೇಕಂದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೋರ್ಸ್ ಇರಬೇಕು ಅಂತ ಹೇಳಿದೆ ನಾನು. ಫಾರ್ ಎಕ್ಸಾಂಪಲ್, ನಿನ್ನೆ ಹೇಳ್ತಾ ಇದ್ದೆ ನಾನು, ಒಬ್ಬ ರಾಜ ಒಂದೂರಲ್ಲಿ ಈ ತರ ಇದ್ದ, ಈ ತರ ಒಂದು ಯುದ್ಧ ಮಾಡಿದ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ಈ ತರ ಅನೇಕ ವಿಷಯಗಳನ್ನ ನಾವು ಊಹಾಪೋಹವಾಗಿ ಇಮ್ಯಾಜಿನೇಷನ್ ಅಲ್ಲಿ ಹೇಳ್ತೀವಲ್ಲ, ಅದು ಹಿಸ್ಟ್ರಿ ಅಲ್ಲ. ಅರ್ಥ ಆಯ್ತಾ? ಈಗ ನಾವು ಒಬ್ಬ ರಾಜ ಇದ್ದ, ಒಂದೂರಾಗ ಒಬ್ಬ ರಾಜ ಇದ್ದ ಅಂತ ಹೇಳ್ತೀವಿ. ಯಾರ ರಾಜ, ಯಾವಾಗಿದ್ದ, ಯಾರ ಜೊತೆ ಯುದ್ಧ ಮಾಡಿದ, ಎಲ್ಲಿ ಯುದ್ಧ ಮಾಡಿದ, ಈ ತರ ಹೇಳಿದ್ರೆ ಮಾತ್ರ ಅದು ಇತಿಹಾಸ. ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟೆ. ಅಶೋಕ ಅನ್ನುವಂತ ರಾಜ ಇದ್ದ ಅಲ್ವಾ, ಕ್ರಿಸ್ತಪೂರ್ವ 261 BC ಇದ್ದ. ಒಂದು ದೊಡ್ಡ ಯುದ್ಧವನ್ನ ಮಾಡ್ತಾನೆ. ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಖ್ಯಾತ ದೊರೆ, ಈಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ದ ಮೌರ್ಯನ್ ಎಂಪೈರ್ ಅಂಡ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್. ತನ್ನ ಮೊದಲನೇ ಮತ್ತು ಕೊನೆಯ ಯುದ್ಧ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಕಳಿಂಗ ಯುದ್ಧ. ಅಂದ್ರೆ ನೋಡಿ, ನಾವ್ ಇಲ್ಲಿ ಏನೇನ್ ಗೊತ್ತಾಯ್ತು, ಯಾವ ರಾಜ ಅಂತ ಗೊತ್ತಾಯ್ತು, ಎಲ್ಲಿ ಯುದ್ಧ ಮಾಡಿದ ಅಂತ ಗೊತ್ತಾಯ್ತು, ಯಾವಾಗ ಯುದ್ಧ ಮಾಡಿದ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಹೀಗೆ ಯಾವಾಗ, ಎಲ್ಲಿ, ಯಾರಿಂದ ಅನ್ನುವಂತ ಸ್ಪಷ್ಟ ಮಾಹಿತಿ ಇದ್ರೆ ಮಾತ್ರ ಅದನ್ನ ನಾವು ಇತಿಹಾಸ ಅಂತ ಕರಿತೀವಿ. ಇಲ್ಲಾಂದ್ರೆ ಅದು ಯಾವ್ದು ಸ್ಪಷ್ಟ ಮಾಹಿತಿ ಇಲ್ಲ, ಅದನ್ನ ನಾವೇನ್ ಕರಿತೀವಿ, ಅದಕ್ಕ ಸ್ಟೋರಿ ಅಂತ ಕರಿತೀವಿ. ಅದನ್ನ ನಾವು ಕಥೆ ಅಂತ ಕರಿತೀವಿ, ಅದು ಇತಿಹಾಸ ಆಗೋದಿಲ್ಲ. ಸೊ ಹಾಗಾಗಿ ಇತಿಹಾಸಕ್ಕೂ ಮತ್ತು ಕಥೆಗೂ ಬಹಳ ವ್ಯತ್ಯಾಸ ಇದೆ. ಹಿಸ್ಟ್ರಿ ಅಂದ್ರೆ ಸೋರ್ಸಸ್ ಇರಬೇಕು. ಅರ್ಥ ಆಯ್ತಾ? ಆಲ್ ದ ಪಾಸ್ಟ್ ಇವೆಂಟ್ಸ್ ಆರ್ ನಾಟ್ ಹಿಸ್ಟ್ರಿ. ಅರ್ಥ ಆಯ್ತಾ? ಎಲ್ಲಾ ಕಥೆಗಾಲದ ಘಟನೆಗಳೆಲ್ಲವೂ ಇತಿಹಾಸ ಅಲ್ಲ. ಇತಿಹಾಸ ಅಂತ ಕರಿಬೇಕು ಅಂದ್ರೆ ಅಲ್ಲಿ ಸೋರ್ಸ್ ಇರಬೇಕು. ಎಂತ ಸೋರ್ಸ್ ಇರಬೇಕು? ನಂಬುವಂತಹ, ಅದಕ್ಕೆ ನಿಯರೆಸ್ಟ್ ಆಗಿರ್ಬೇಕು ಅಂತ ಸೋರ್ಸ್ಗಳಿದ್ರೆ ಮಾತ್ರ ಅದರ ಇತಿಹಾಸ ಅಂತ ಕರಿತೀವಿ. ಇಲ್ಲ ಅಂದ್ರೆ ಅದು ಇತಿಹಾಸ ಅಲ್ಲ, ಅದೇನಾಗತ್ತೆ, ಕಥೆ ಆಗತ್ತೆ. ಸೊ ಈ ತರ ಕಥೆ ಯಾವುದು ಮತ್ತು ಇತಿಹಾಸ ಯಾವುದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಮಾಹಿತಿಯನ್ನ ನಿನ್ನೆ ತರಗತಿಯಲ್ಲಿ ನೋಡಿದ್ವಿ. ಈಗಿನ ತರಗತಿಯಲ್ಲಿ ನಾವೇನ್ ನೋಡೋಣ ಅಂತಂದ್ರೆ, ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಅವರ್ ಗೈಡ್, ಅವರ್ ಇನ್ಸ್ಪಿರೇಷನ್, ಅವರ್ ಫ್ಯೂಚರ್. ಹಿಸ್ಟ್ರಿ ಅಂದ್ರೆ ಏನ್ ಗೊತ್ತಾ? 3 ಇಂಪಾರ್ಟೆಂಟ್ ಥಿಂಗ್ ಇದೆ, ನೆನಪಿಟ್ಕೊಳ್ಳಿ. ನಾನು ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ, ನಿನ್ನೆ ವಿಷಯ ನಮಗೆ ಗೊತ್ತಿದ್ರೆ ಇವತ್ತು ನಾವು ಅದನ್ನ ಫಾಲೋ ಮಾಡ್ತೀವಿ, ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಕರೆಕ್ಟಾ? ಇದನ್ನೆಲ್ಲ ಹೇಳಿದಂಥದ್ದು ಅಂದ್ರೆ ನಡೆದಂತ ಘಟನೆಗಳನ್ನ ನಾವು ಅಬ್ಸರ್ವ್ ಮಾಡೋದ್ರಿಂದಾಗಿ ಇವತ್ತಿನ ವರ್ತಮಾನ ನಮಗೆ ಅದು ಸಹಾಯ ಆಗತ್ತೆ. ಇವತ್ತಿನ ವರ್ತಮಾನ ಸಹಾಯ ಆಯ್ತಪ್ಪ ಅಂದ್ರೆ ನಮಗೆ ಫ್ಯೂಚರ್ ಏನಾಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಇನ್ನೊಂದು ಮಾತಿದೆ ನೋಡಿ, ದ ಹಿಸ್ಟ್ರಿ ಈಸ್ ಅವರ್ ಗೈಡ್. ಹಿಸ್ಟ್ರಿ ಅನ್ನೋದು ನಮ್ಮ ಮಾರ್ಗದರ್ಶಕ. ಹಿಸ್ಟ್ರಿ ಈಸ್ ಅವರ್ ಇನ್ಸ್ಪಿರೇಷನ್. ಇದು ನಮ್ಮ ಸ್ಫೂರ್ತಿ. ಇತಿಹಾಸ ಅನ್ನೋದು ನಮ್ಮ ಸ್ಫೂರ್ತಿ. ಇನ್ನು ಇತಿಹಾಸ ಅನ್ನೋದು ನಮ್ಮ ಭವಿಷ್ಯ. ಸೊ ದೇರ್ ಫೋರ್ ನೆನ್ಪಿಟ್ಕೊಳ್ಳಿ, ಹಿಸ್ಟ್ರಿ ಈಸ್ ಅವರ್ ಗೈಡ್, ಹಿಸ್ಟ್ರಿ ಈಸ್ ಅವರ್ ಇನ್ಸ್ಪಿರೇಷನ್, ಹಿಸ್ಟ್ರಿ ಈಸ್ ಅವರ್ ಫ್ಯೂಚರ್. ಎಲ್ಲದಕ್ಕೂ ಇತಿಹಾಸ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಾಟ್ ಓನ್ಲಿ ದಟ್ ಇಟ್ ವಾರ್ನ್ಸ್ ಅಸ್ ಇನ್ ಟೇಕಿಂಗ್ ಫ್ಯೂಚರ್ ಡಿಸಿಷನ್. ನೋಡಿ ಏನಂತ ಹೇಳ್ತಾನೆ, ಅಷ್ಟೇ ಅಲ್ಲ, ನಾವು ಯಾವುದೇ ಒಂದು ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅಂದ್ರೆ ಇತಿಹಾಸವನ್ನ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದಕ್ ಆಗೋದಿಲ್ಲ. ಹಿಂದೆ ಏನ್ ನಡೆದಿತ್ತು, ಯಾವುದು ಕರೆಕ್ಟು, ಯಾವುದು ತಪ್ಪು, ಯಾವುದು ಸರಿ, ಈ ತರ ಮಾಡಿದ್ರೆ ಕರೆಕ್ಟ್ ಆಗತ್ತಾ, ಈ ತರ ಮಾಡಿಲ್ಲ ಕರೆಕ್ಟ್ ಆಗೋದಿಲ್ವಾ, ಈ ತರ ಅನೇಕ ವಿಷಯಗಳು ನಮಗೆ ಏನಾಗತ್ತೆ, ಸ್ಪಷ್ಟ ಆಗತ್ತೆ. ನಾನು ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟೆ ಡಾಕ್ಟರ್ದು. ಏನಂತ ಕೊಟ್ಟೆ, ಒಬ್ಬ ಡಾಕ್ಟರ್ ಪೇಷಂಟ್ ಅನ್ನ ಚೆಕ್ ಮಾಡ್ಬೇಕು, ಅಡ್ಮಿಟ್ ಮಾಡ್ಕೊಂಡಿದ್ದ ಅಂದ್ರೆ ಇವತ್ತು ನೋಡಿದ ಡಾಕ್ಟರ್ ಎಲ್ಲ ರಿಪೋರ್ಟ್ ಬರೆದಿಟ್ಟಿರ್ತಾನ.
ಇವತ್ತು ಬೇರೆ ಡಾಕ್ಟರ್ ಬಂದ, ಏಕಾಏಕಿ ಆತ ಚೆಕ್ ಮಾಡಿ ಒಮ್ಮೆಲೆ ನಿರ್ಧಾರ ಕೊಡೋದಿಲ್ಲಲ್ವಾ? ಏನ್ ಮಾಡ್ತಾನೆ? ಹಿಂದಿನ ರಿಪೋರ್ಟ್ ನೋಡ್ತಾನೆ, ಅಂದ್ರೆ ಫ್ಯೂಚರ್ ನ ಡಿಸೈಡ್ ಮಾಡ್ತಾನೆ. ಹಾಗಾಗಿನೇ ನೆನ್ಪಿಟ್ಕೊಳ್ಳಿ, ನಾವು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಇತಿಹಾಸ ಬೇಕೇ ಬೇಕು. ಅಷ್ಟೇ ಅಲ್ಲ, ದ ಫಿಲಾಸಫೀಸ್ ಅಂಡ್ ಐಡಿಯಾಲಜೀಸ್ ಆಫ್ ಅವರ್ ancestors in history has become the model and become to the future generation. ನೋಡಿ, ನಮ್ಮ ಪೂರ್ವಜರು ಏನ್ ತತ್ವಗಳು ಮತ್ತು ಸಿದ್ಧಾಂತಗಳನ್ನ ಹಾಕಿದಾರ ಹಿಂದಿನ ಕಾಲದ ಜನ, ನಮ್ಮ ಪೂರ್ವಜರು ancestors, ಅವರ ತಲೆಮಾರುಗಳಿಗೆ ಆದರ್ಶ ಮತ್ತು ದಾರಿದೀಪಗಳಾಗಿವೆ. ಅವು ಎಷ್ಟೋ ವಿಷಯಗಳು ನಮಗೆ ದಾರಿದೀಪಗಳಾಗಿದ್ದಾವೆ ಅಲ್ವಾ? ಅವ್ರು ಮಾಡಿರ್ತಕ್ಕಂತ ಎಷ್ಟೋ ಅಲ್ರಿ, ಇವತ್ತು ನಾವ್ ಇಷ್ಟೆಲ್ಲ ಟೆಕ್ನಾಲಜಿ ಬೆಳ್ಸಕತ್ತೀವಿ ಅಂದ್ರ ನಾವೇ ತಯಾರು ಮಾಡಿದ್ವ ಇವೆಲ್ಲ? ನಮ್ಮ ಪೂರ್ವಜರಲ್ಲ, ಎಷ್ಟೋ ನೂರು ವರ್ಷಗಳ ಹಿಂದೆ ಅವ್ರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಆಲ್ಬರ್ಟ್ ಐನ್ಸ್ಟೈನ್ ಏನ್ ಕಂಡಿಡ್ದ? ಆಲ್ಬರ್ಟ್ ಐನ್ಸ್ಟೈನ್ ಏನ್ ಕಂಡಿಡ್ದ? ವಿದ್ಯುತ್ ಬಲ್ಬ್ ಅನ್ನ ಕಂಡಿಡ್ದ ಅಲ್ವಾ? ಹೌದಲ್ಲ? ಆ ಆಲ್ಬರ್ಟ್ ಐನ್ಸ್ಟೈನ್ ವಿದ್ಯುತ್ ಕಂಡಿಡಿಬೇಕು ಅಂದ್ರೆ ಇವತ್ತು ಸ್ಟಾರ್ಟ್ ಮಾಡಿ ನಾಳೆನೆ ಮುಗಿಸ್ಬಿಟ್ಟೇನ? ನಾಳೆನೆ ಮುಗಿಸ್ಬಿಟ್ಟ? ಖಂಡಿತ ಇಲ್ಲ. ಎಷ್ಟು ಪರಿಶ್ರಮ ಪಟ್ಟಿದ್ದಾನೆ ಆತ. ಒಬ್ಬತನೇ ಮಾಡಿದಂತ ಕೆಲಸ ಎಷ್ಟು ಜನ ಬೆಳಕು ನೋಡ್ತಾ ಇದೀವಿ ನೋಡಿ ಅಲ್ವಾ? ಆತ ಒಬ್ಬತನೇ ಮಾಡಿದ ಕೆಲಸಕ್ಕೆ ಜಗತ್ತೇ ಬೆಳಕನ್ನ ಕಂಡಿದೆ, ರೈಟ್? ಹಾಗಾಗಿ ನಮ್ಮ ಪೂರ್ವಜರು ಮಾಡಿದಂತ ಎಷ್ಟೋ ಕೆಲಸಗಳು ಇವತ್ತು ನಮಗೆ ದಾರಿದೀಪಗಳಾಗಿವೆ. ದಾರಿದೀಪಗಳಂದ್ರೆ ಏನು? ನಾವು ಹೋಗೋ ದಾರಿಗೆ ಬೆಳಕು ನೀಡಕತ್ತಾವ. ಇವತ್ತು ನೀವು ಬಳಸೋ ಪೆನ್ನು, ನೋಟ್ಬುಕ್, ಪೆನ್ಸಿಲ್, ರಬ್ಬರು, ಅರ್ಥ ಆಯ್ತಾ? ಹಾಕೊಳ್ಳೋ ಬಟ್ಟೆ, ಪುಸ್ತಕ, ನೋಡೋ ಟಿವಿ, ಮೊಬೈಲು, ಇವೆಲ್ಲ ಹೆಂಗ ನಾವು ಇಷ್ಟೆಲ್ಲ ಟೆಕ್ನಾಲಜಿ ಬಳಸ್ಬೇಕು ಅಂದ್ರೆ ಹಿಂದಿನ ಕಾಲದ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಅವು ನಮಗೆ ಏನಾಗಿದೆ ಇವತ್ತ? ಹೆಲ್ಪ್ ಮಾಡ್ತಾ ಇದಾವೆ. ಅದನ್ನ ಮರಿಬಾರ್ದು. ದೇರ್ ಬ್ರೇವರಿ ಪ್ರಾಸೆಸ್ ಅಂಡ್ ಸ್ಯಾಕ್ರಿಫೈಸ್ ವಿಲ್ ಬಿ ಆನ್ ಇನ್ಸ್ಪಿರೇಷನ್ ಟು ದೆಮ್. ಅವರ ಶೌರ್ಯ, ಅವರ ಪರಾಕ್ರಮ, ಅವರ ತ್ಯಾಗಗಳು ನಮಗೆ ಸಾಕಷ್ಟು ಸಹಾಯ ಮಾಡಿದವೆ. ಅಷ್ಟೇ ಅಲ್ಲ, ಮುಂದಿನ ತಲೆಮಾರುಗಳಿಗೆ ಸ್ಫೂರ್ತಿಯನ್ನ ನೀಡ್ತಾ ಇದ್ದಾವೆ. ಅರ್ಥ ಆಯ್ತಾ? ಆ ಒಂದು ಸ್ಫೂರ್ತಿನೇ ನಾವು ಇವತ್ತು ಚೆನ್ನಾಗಿ ಬದುಕಿ ಬಾಳೋದಕ್ಕೆ ಸಹಾಯ ಮಾಡಿದಾವೆ. ಇಲ್ಲ ಅಂದ್ರೆ ನಮಗೆ ಯಾವುದು ಕೂಡ ಬಳಸೋದಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ? ನೋಡಿ, ಇಲ್ಲಿ ಸಾಕಷ್ಟು ಜನ ಫಿಲಾಸಫರ್ಸ್ ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ವಿಸ್ಡಮ್, ಟ್ರೂತ್, ಜಸ್ಟಿಸ್, ಈಕ್ವಾಲಿಟಿ, ಕರೇಜ್, ಡ್ಯೂಟಿ. ಒಬ್ಬೊಬ್ರದ್ದು ಒಂದೊಂದು ಸ್ಪೆಷಾಲಿಟಿ ಇದೆ ಅಲ್ವಾ? ಒಬ್ಬೊಬ್ರು ಒಂದೊಂದು ಸ್ಪೆಷಾಲಿಟಿನ ಮಾಡ್ಕೊಳ್ತಾ ಬಂದಿದ್ದಾರೆ. ಮಾಡೆಲ್ ಅಂಡ್ ಬಿಕಮ್ ದ ಫ್ಯೂಚರ್ ಜನರೇಷನ್. ನಮ್ಮ ಹಿಂದಿನ ಜನರೇಷನ್ ಮಾಡೆಲ್ ಆಗಿದ್ದಕ್ಕೆ ನಮ್ಮ ಫ್ಯೂಚರ್ ಜನರೇಷನ್ ಚೆನ್ನಾಗಿದೆ ಅಲ್ವಾ? ಇವತ್ತು ನಾವು ಇಷ್ಟೆಲ್ಲ ಟೆಕ್ನಾಲಜಿ ಯುಗದಲ್ಲಿ ಬದುಕ್ತಾ ಇದೀವಿ, ಇಷ್ಟೆಲ್ಲ ಟೆಕ್ನಾಲಜಿ ಬಳಸ್ತಾ ಇದೀವಿ ಅಂದ್ರೆ ಯಾರ ಒಂದು ಅದಕ್ಕೆ ತ್ಯಾಗ, ಬಲಿದಾನ ಯಾರ್ದಿದೆ? ನಮ್ಮ ಹಿಂದಿನ ಕಾಲದ, ಹೌದಿಲ್ಲ, ಆನ್ಸಿಸ್ಟರ್ಸ್ದು. ಸೊ ಹಾಗಾಗಿ ನಮಗೆ ಇವರೆಲ್ಲ ಇನ್ಸ್ಪೈರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರ ಒಂದು ಇನ್ಸ್ಪೈರೇಷನ್ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅವಾಯ್ಡ್ ರಿಪೀಟಿಂಗ್ ಮಿಸ್ಟೇಕ್. ಹಿಸ್ಟ್ರಿ ಏನ್ ಮಾಡುತ್ತೆ ಗೊತ್ತಾ? ಇಟ್ ಈಸ್ ಲರ್ನ್ ಫ್ರಮ್ ದ ಪಾಸ್ಟ್ ಅಂಡ್ ಮೇಕ್ ವಾಯ್ಸ್ ಡಿಸಿಷನ್. ಹಿಂದಿನ ಕಾಲದ ಘಟನೆಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ನಡೆದಂತ ಘಟನೆಗಳನ್ನ ಅಧ್ಯಯನ ಮಾಡಿ ಪಾಸ್ಟ್ ಇವೆಂಟ್ ನ ಸ್ಟಡಿ ಮಾಡಿ ಅವಾಯ್ಡ್ ರಿಪೀಟಿಂಗ್ ದ ಮಿಸ್ಟೇಕ್ಸ್. ಮತ್ತೆ ಮತ್ತೆ ಆಗುವ ತಪ್ಪುಗಳನ್ನ ತಡಿತೀವಿ ಅಲ್ವಾ? ನಾನಿನ್ನೇ ಹೇಳಿದೆ, ಒಬ್ಬ ಮಗು, ಒಂದ್ ಸಣ್ಣ ಮಗು ಬೆಂಕಿಯನ್ನ ಮುಟ್ಟಿದ ಕೂಡಲೇ ಸುಟ್ಟು ಬಿಡುತ್ತೆ, ಕೈ ತಕೊಳ್ತಾನೆ, ಒಂದ್ ಮಿಸ್ಟೇಕ್ ಆಯ್ತು, ಆದ್ರೆ ಅವನ ಮೆಮೊರಿಯಲ್ಲಿ ಫಿಕ್ಸ್ ಆಯ್ತು, ಓ ಬೆಂಕಿ ಸುಡುತ್ತೆ. ನೆಕ್ಸ್ಟ್ ಟೈಮ್ ಅವನ್ ಮತ್ತೆ ಬೆಂಕಿ ಹಿಡಿಯಕ್ ಹೋಗ್ತಾನ? ಖಂಡಿತ ಇಲ್ಲ. ಅದೇ ತರ ಹಿಸ್ಟ್ರಿ ಅಂದ್ರೆ ಆಗಿದಂತ ತಪ್ಪುಗಳನ್ನ ಮತ್ತೆ ಮಾಡದಂಗ ಎಚ್ಚರಿಕೆ ಕೊಡುತ್ತೆ. ಅಷ್ಟೇ ಅಲ್ಲ, ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸಸ್. ಯಾವ ಸಮಸ್ಯೆಯಿಂದ ಯಾವ ಒಂದು ಪರಿಣಾಮ ಬೀರಿತು, ಏನು ಪರಿಣಾಮ ಎದುರಿಸಿದ್ರು, ಈ ಯುದ್ಧಗಳು ನಡೆದು. ಅರ್ಥ ಆಯ್ತಾ? ಅಶೋಕ ತನ್ನ ಧರ್ಮವನ್ನೇ ಬದಲಾವಣೆ ಮಾಡ್ಕೊಂಡ್ಬಿಟ್ಟ. ಅರ್ಥ ಆಯ್ತಾ? ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ ಲಾಸ್ಟಿಗೆ. ಯಾಕೆಂದ್ರೆ ಶಾಂತಿ, ಸಹನೆ ಅನ್ನೋದೇ ಬಹಳ ಇಂಪಾರ್ಟೆಂಟು. ಲಕ್ಷಾಂತರ ಹೆಣಗಳನ್ನ ನೋಡಿಬಿಡ್ತಾನ, ರಾಶಿ ರಾಶಿ ಹೆಣಗಳನ್ನ ನೋಡ್ತಾನ, ರಕ್ತದ ಮಡುಗು ನೋಡ್ತಾನೆ. ಯುದ್ಧದಲ್ಲಿ ಎಷ್ಟೋ ಜನ ಕೈ, ಕಾಲು, ಕುತ್ತಿಗೆಗಳನ್ನ ಕತ್ತರಿಸಿ ಬಿದ್ದದನ್ನ ನೋಡ್ತಾನ ಅಶೋಕ. ಹಾಗಾಗಿ ತನ್ನ ಕಳಿಂಗ ಯುದ್ಧವನ್ನ ಮೊದಲನೇ ಯುದ್ಧ ಮತ್ತು ಕೊನೆ ಯುದ್ಧವಾಗಿ ಮಾಡಿಬಿಡ್ತಾನೆ. ನನಗೆ ಯುದ್ಧನೇ ಬೇಡ, ಇಂಥ ಯುದ್ಧದ ಅವಶ್ಯಕತೆನೇ ಇಲ್ಲ. ಅದರ ಪರಿಣಾಮ ಏನಾಯ್ತು? ಯುದ್ಧ ಅನ್ನೋದು ಏನಂತ ನಮಗೆ ಸೂಚಿಸ್ತದೆ. ಇವತ್ತು ನಾವು ಯುದ್ಧ ಮಾಡ್ಬೇಕಂದ್ರೆ ಬಹಳ ಆಲೋಚನೆ ಮಾಡ್ತೀವಿ, ಎಷ್ಟೋ ಜನರನ್ನ ಕಳ್ಕೊಳ್ತೀವಿ. ನಿಮ್ಗೆ ಗೊತ್ತಿರ್ಬೇಕು, ಕಳೆದ ಸ್ವಲ್ಪ ದಿನದ ಹಿಂದೆ ನಮಗೂ ಪಾಕಿಸ್ತಾನಕ್ಕೆ ಯುದ್ಧ ನಡೆದಿತ್ತು. ಅವ್ರು ಯಾರ ಮೇಲೆ ಯಾವಾಗ ಹೇಗ್ ಬಾಂಬ್ ಹಾಕ್ತಾರೆ ಗೊತ್ತಿದ್ದಿಲ್ಲ.
ಎಷ್ಟು ಭಯ ಆಗಿತ್ತು ಗೊತ್ತಾ ಎಷ್ಟೋ ಜನಕ್ಕೆ. ಎಲ್ಲಿ ಬೇಕಾದ್ರೂ ಬಾಂಬ್ ಹಾಕ್ಬೋದು, ಇಲ್ಲೇ ಪ್ರದೇಶದಾಗ ಬೀಳುತ್ತಂತಿಲ್ಲ. ಯುದ್ಧ ನಡೆದ್ರೆ ಏನಾಗತ್ತ ಪರಿಣಾಮ ಅನ್ನೋದು ನಮಗೆ ಇತಿಹಾಸ ಪಾಠ ಕಲಿಸ್ಕೊಡುತ್ತೆ. ಸೊ ವಿಚ್ ಇಸ್ ದ ರೈಟ್, ವಿಚ್ ಇಸ್ ದ ರಾಂಗ್, ವಿ ಟೇಕ್ ದ ಗುಡ್ ಪಾತ್. ಒಳ್ಳೆಯ ದಾರಿಯನ್ನ ನಿರ್ಧಾರ ಮಾಡೋದಕ್ಕೆ, ಒಳ್ಳೆಯ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ದ ಹಿಸ್ಟ್ರಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಅಸ್ ಅಂತ ಹೇಳಬೇಕು. ಅಂಡ್ ಇವನ್ ನೋಡಿ, ಅಷ್ಟೇ ಅಲ್ಲ, ಹಿಸ್ಟ್ರಿ ಅವರ್ ಹೆರಿಟೇಜ್, ಅವರ್ ಪ್ರೈಡ್, ಅವರ್ ಗೈಡ್ ಅಂತ ಹೇಳಿದ್ರಲ್ಲ. ಬಿಸೈಡ್ ದಿಸ್ ಹಿಸ್ಟ್ರಿ ಕ್ರಿಯೇಟ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೆಸ್ಪೆಕ್ಟ್ ಬೈ ದ ಇಂಟ್ರೊಡ್ಯೂಸಿಂಗ್ ಅವರ್ ಕಲ್ಚರ್ ಅಂಡ್ ಹೆರಿಟೇಜ್. ಇದರಿಂದ ನಮ್ಗೆ ಏನಾಗುತ್ತೆ ಗೊತ್ತಾ, ನಾವು ಬೆಳೆದು ಬಂದಂತ ಪದ್ಧತಿ, ರೀತಿ, ನೀತಿ, ಸಂಸ್ಕೃತಿ, ಕಲೆ, ಅರ್ಥ ಆಯ್ತಾ, ನಮ್ಮ ದೇಶದ ಹೆಮ್ಮೆ, ನಮ್ಮ ದೇಶದ ಗುಣ, ನಾವು ಬದುಕಿ ಬಾಳ್ತಕ್ಕಂತ ವ್ಯವಸ್ಥೆ, ಇದೆಲ್ಲ ಯಾವ್ದ್ರಿಂದ ಗೊತ್ತಾಗತ್ತೆ ಹೇಳಿ? ಇಲ್ಲಾಂದ್ರೆ ನೀನ್ ಯಾರು ಅಂತ ಏನಂತ ಗೊತ್ತಾಗ್ತಿತ್ತಾ? ನಿಮ್ಮ ಸಂಸ್ಕೃತಿ ಗೊತ್ತಾಗ್ತಿತ್ತಾ? ನಿಮ್ಮ ಪದ್ಧತಿ, ರೂಪರೇಷೆಗಳು, ನೀನ್ ಯಾರು, ನೀನ್ ಯಾವ ಒಂದು ಸಂಪ್ರದಾಯವನ್ನ ಆಚರಣೆ ಮಾಡ್ತಾ ಇದೀಯಾ, ಎಲ್ಲವೂ ಗೊತ್ತಾಗೋದಕ್ಕೆ ಕಾರಣ ಇತಿಹಾಸ. ಹಿಸ್ಟ್ರಿ ಇಲ್ಲ ಅಂದ್ರೆ ನೀನ್ ಯಾರಂತಾನೆ ಗೊತ್ತಾಗ್ತಿದ್ದಿಲ್ಲ. ಸೊ ದೇರ್ ಫೋರ್ ಸಾಕಷ್ಟು ರೀತಿಯ ಮೊನಮೆಂಟ್ಸ್ ಇದಾವೆ, ಭವ್ಯ ಸ್ಮಾರಕಗಳಿದಾವೆ. ಆಮೇಲೆ ಕಲೆ, ವಾಸ್ತುಶಿಲ್ಪದಲ್ಲಿ ಅನೇಕ ಕಲೆಗಳಿದೆ, ನೃತ್ಯ ಇದೆ, ಸಾಹಿತ್ಯ ಇದೆ, ನಮ್ಮ ಪೂರ್ವಜರ ಜ್ಞಾನ, ಸಂಪ್ರದಾಯಗಳು, ಹಬ್ಬ ಹರಿದಿನ, ಮೌಲ್ಯ. ಇವತ್ತು ನಾವು ಹಬ್ಬ ಹರಿದಿನಗಳನ್ನ ಯಾವ್ದ್ರಿಂದ ಮಾಡಕತ್ತೀವಿ? ನಮಗೇನು ಗೊತ್ತಿತ್ತು ಅಲ್ವಾ? ನಮ್ಮ ಪೂರ್ವಜರು ಕಾಲದಿಂದ ಅವನ್ನ ಮಾಡ್ಕೊಂತ ಬಂದಿದಾರ. ಒಂದು ಸಂಸ್ಕೃತಿ ಅಂತ ಬೆಳೆಸ್ಕೊಂಡಿದ್ದಾರೆ. ತಂದೆ ಅಂದ್ರೆ ಯಾರು, ತಾಯಿ ಅಂದ್ರೆ ಯಾರು, ಅಜ್ಜ ಅಜ್ಜಿ, ಇವೆಲ್ಲ ಹೆಂಗ್ ಬಂದ್ವಿ ಹೇಳಿ ನೋಡೋಣ. ನಮ್ಮ ಪೂರ್ವಜರು ಇಟ್ಕೊಂತ ಬಂದಿದಾರಲ್ವಾ, ಅವೆಲ್ಲವನ್ನ ಫಾಲೋ ಮಾಡ್ತಾ ಬಂದಿದ್ದಾರೆ. ಅವೆಲ್ಲ ಫಾಲೋ ಮಾಡಿದ್ದಕ್ಕೆ ನಾವು ಕೂಡ ಇವತ್ತು ಏನ್ ಮಾಡ್ತಾ ಇದೀವಿ, ಅವನ್ನ ಫಾಲೋ ಮಾಡ್ತಾ ಇದೀವಿ ಅಲ್ವಾ? ಇಲ್ಲಾಂದ್ರೆ ನಾವು ಫಾಲೋ ಮಾಡಕ್ ಆಗ್ತಿತ್ತ? ನಮ್ ಸಂಸ್ಕೃತಿ ನಮ್ಗೆ ಗೊತ್ತಾಗ್ತಿತ್ತ? ಖಂಡಿತ ಇಲ್ಲ. ಅಂಡ್ ಹೆರೋಡೋಟಸ್ ಆಫ್ ಗ್ರೀಸ್ ಕಂಟ್ರಿ ವಾಸ್ ದ ಫಸ್ಟ್ ಪರ್ಸನ್ ಟು ಶೋ ಹೌ ಟು ಕ್ರಿಯೇಟ್ ಹಿಸ್ಟ್ರಿ. ಆದ್ರೆ ನೆನಪಿಟ್ಕೊಳ್ಳೋ ಒಂದು ವಿಷಯ, ಇತಿಹಾಸ ಅನ್ನೋದನ್ನ ಹೆಂಗೆ ರಚಿಸ್ಬೇಕು, ಹೆಂಗೆ ಇತಿಹಾಸನ ಕ್ರಿಯೇಟ್ ಮಾಡ್ಬೇಕು ಅಂತ ಫುಲ್ ಸ್ಟಡಿ ಮಾಡಿ, ಅದ್ರ ಬಗ್ಗೆ ಮೊದಲ ಬಾರಿಗೆ ಅಧ್ಯಯನ ಮಾಡಿ, ಮತ್ತು ಹೇಗೆ ರಚಿಸ್ಬೇಕಂತ ಹೇಳಿ ತೋರಿಸಿಕೊಟ್ಟಂತ ಮೊದಲನೇ ವ್ಯಕ್ತಿ ಅಂದ್ರೆ ಯಾರು? ದಟ್ ಈಸ್ ದ ಪರ್ಸನ್ ಆಫ್ ಹೆರೋಡೋಟಸ್. ಯಾರತ? ಹೆರೋಡೋಟಸ್. ಅದಕ್ಕಾಗಿ ಹೆರೋಡೋಟಸ್ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ಈಸ್ ದ ಫಾದರ್ ಆಫ್ ಹಿಸ್ಟ್ರಿ. ಇತಿಹಾಸದ ಪಿತಾಮಹ. ಅರ್ಥ ಆಯ್ತಾ? ಹೆರೋಡೋಟಸ್ ಅನ್ನೋನು ಇತಿಹಾಸದ ಪಿತಾಮಹ. ಅಂಡ್ ಇವನ್ therefore he is called as the father of history. ಹಾಗಾಗಿನೇ ಇತಿಹಾಸದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ, ಇತಿಹಾಸವನ್ನ ಹೆಂಗ್ ಓದ್ಬೇಕು, ಇತಿಹಾಸವನ್ನ ಹೆಂಗ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿಕೊಟ್ಟಂತ ಮೊದಲನೆಯ ವ್ಯಕ್ತಿ ಅಂದ್ರೆ, ಮೊದಲನೇ ಹಿಸ್ಟಾರಿಯನ್ ಅಂದ್ರೆ ಅದು ಹೆರೋಡೋಟಸ್. ಅಷ್ಟೇ ಅಲ್ಲ, ಆದ್ರೆ ಇತಿಹಾಸವನ್ನ ಹೆಂಗ ನಿರ್ಮಿಸ್ತೀವಿ, ಹೌ ವಿ ಕ್ರಿಯೇಟೆಡ್ ಎ ಹಿಸ್ಟ್ರಿ. ಹಿಸ್ಟ್ರಿನ ಹೆಂಗ್ ಕ್ರಿಯೇಟ್ ಮಾಡ್ತೀವಿ? ನೆನ್ಪಿಟ್ಕೊಳ್ಳಿ, ಇವೆಂಟ್ಸ್ ಹ್ಯಾಪನ್ ಇನ್ ದ ಪಾಸ್ಟ್. ಘಟನೆಗಳು, ಹಿಂದಿನ ಕಾಲದಲ್ಲಿ ಘಟನೆಗಳು ನಡೀತವೆ, ಕರೆಕ್ಟಾ? ನಡೆದಾಗ ಪೀಪಲ್ ರೆಕಾರ್ಡ್ ದ ಇವೆಂಟ್ಸ್. ಎಲ್ಲವೂ ನಡೆದದ್ದು ಎಲ್ಲವೂ ರೆಕಾರ್ಡ್ ಮಾಡಕ್ಕಾಗತ್ತ? ಇವತ್ತು ಜಗತ್ತಿನಾಗ 5 ನಿಮಿಷ ಮುಂಚೆ ಏನೆಲ್ಲ ಘಟನೆಗಳು ನಡೆದಾವಿಲ್ಲ? ಎಲ್ಲಾ ಘಟನೆಗಳನ್ನ ನೋಟ್ ಮಾಡಕ್ಕಾಗತ್ತ? ಆಗತ್ತೇನ್ರಿ? ಖಂಡಿತ ಇಲ್ಲ. ಯಾವ್ದು ಇಂಪಾರ್ಟೆಂಟು, ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಏನ್ ಮಾಡುತ್ತೆ, ಇತಿಹಾಸದ ರೆಕಾರ್ಡ್ ಅಲ್ಲಿ ಸೇರುತ್ತೆ. ಈಗ ಒಂದ್ ದೊಡ್ಡ ಘಟನೆ ನಡೀತಪ್ಪ, ಆ ಘಟನೆ ಮರಿಲಾರದ್ದು, ದೇಶಕ್ಕೆ ಮರಿಲಾರದ ಘಟನೆ, ಅದು ಇತಿಹಾಸ ಪುಟದಲ್ಲಿ ಸೇರುತ್ತೆ. ಅದು ಯಾವುದೇ ಇರಲಿ, ಕಲೆ, ವಾಸ್ತುಶಿಲ್ಪ, ಸಂಗೀತ, ನೃತ್ಯ, ಆಟ ಪಾಠ, ಶಿಕ್ಷಣ, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಎನಿಥಿಂಗ್. ಇಟ್ ಮೇ ಬಿ ಎಕನಾಮಿಕ್, ಪೊಲಿಟಿಕಲ್, ಸೊಸೈಟಿ, ಕಲ್ಚರ್, ಆಯ್ತಾ, ಫ್ರೀಡಮ್, ಎನಿಥಿಂಗ್ ಇಟ್ ಮೇ ಬಿ. ಯಾವುದೇ ವಿಷಯ ಇರಲಿ, ಅದರಲ್ಲಿ ಏನಾಗಿರ್ಬೇಕು, ಅದು ಆ ಘಟನೆ ಮರೆಯಕ್ ಆಗದೆ ಇರಬಾರ್ದು. ಅಂತದ್ ಏನಾಗುತ್ತೆ, ರೆಕಾರ್ಡ್ ಆಗತ್ತೆ. ಅಲ್ಲಿ ಇತಿಹಾಸ ಕ್ರಿಯೇಟ್ ಆಯ್ತು ಅಂತ. ಅರ್ಥ ಆಯ್ತಾ? ಎವಿಡೆನ್ಸ್ ಆರ್ ಕಲೆಕ್ಟೆಡ್. ಇತಿಹಾಸ ಅವಾಗ ಏನ್ ಮಾಡುತ್ತೆ, ನಾವ್ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕಂದ್ರೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಅಂಡ್ ಇವನ್ ಹಿಸ್ಟ್ರಿ ಅಂಡ್ ಸ್ಟಡಿ ಅಂಡ್ ದ ಅನಾಲಿಸಿಸ್. ಇತಿಹಾಸ ಏನ್ ಮಾಡುತ್ತೆ ಅವಾಗ, ಹೌದು ಈಗ ನಿನಗೆ ಏನ್ ಮಾಡುತ್ತೆ, ಅಶೋಕ ಅನ್ನುವಂತ ರಾಜ ಇದ್ದ, ಅನಾಲಿಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನಾವು ಸೋರ್ಸ್ ಗಳನ್ನ ಕಲೆಕ್ಟ್ ಮಾಡ್ತೀವಿ. ಸೋರ್ಸ್ ಗಳನ್ನ ಕಲೆಕ್ಟ್ ಮಾಡಿ, ಹೌದು ಅಶೋಕ ಮಹಾರಾಜ ಅನ್ನುವಂಥವ್ರು ಇದ್ದ ಅನ್ನೋದಕ್ಕೆ ಏನ್ ಸಾಕ್ಷಿ, ವಾಟ್ ಇಸ್ ದ ಪ್ರೂಫ್? ಆ ಪ್ರೂಫ್ ಗಳನ್ನ, ಸೋರ್ಸಸ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಅಂಡ್ ಹಿಸ್ಟ್ರಿ ಇಸ್ ರಿಟರ್ನ್ ಫಾರ್ ದ ಫ್ಯೂಚರ್ ಜನರೇಷನ್.
ನಂತರ ಇತಿಹಾಸ ರೆಕಾರ್ಡ್ ಆಗುತ್ತೆ ಮುಂದಿನ ಪೀಳಿಗೆಗೆ. ಹೀಗೆ ಇತಿಹಾಸ ಅನ್ನೋದು ಅಲ್ಲಿ ರಚಿತವಾಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಇಸ್ ಇಟ್ ಕ್ಲಿಯರ್? ನೋಡಿ, ಇಲ್ಲಿ ಒಂದು ಮಾತಿದೆ, ಹಿಸ್ಟ್ರಿ ಇಸ್ ದ ಮೆಮೊರಿ ಆಫ್ ದ ಮ್ಯಾನ್ ಕೈಂಡ್. ಇತಿಹಾಸ ಅನ್ನೋದು ಮಾನವ ಕುಲದ ನೆನಪು. ಮನುಷ್ಯನಿಗೆ ನೆನಪಿದ್ದಂಗ. ಮನುಷ್ಯನಿಗೆ ಹೆಂಗ್ ನೆನಪಿನ ಶಕ್ತಿ ಇದೆಯೋ ಅದ್ರಂಗ ಇಟ್ ಈಸ್ ದ ಮೆಮೊರಿ ಆಫ್ ಮ್ಯಾನ್ ಕೈಂಡ್. ಮನುಷ್ಯನಿಗೆ ಒಂದು ನೆನಪಿನ ಶಕ್ತಿ ಇದ್ದಂಗ ಇತಿಹಾಸ. ಅಂಡ್ ದ ಲೈಟ್ ಆಫ್ ದ ಪ್ರೆಸೆಂಟ್ ಅಂಡ್ ದ ಗೈಡ್ ಟು ದ ಫ್ಯೂಚರ್ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡಿ, ದ ಲೈಟ್ ಆಫ್ ದ ಪ್ರೆಸೆಂಟ್, ಇವತ್ತಿನ ಬೆಳಕು, ಮುಂದಿನ ಗೈಡ್, ಫ್ಯೂಚರ್ ಗೈಡ್ ಇದ್ದಂಗ. ಇತಿಹಾಸ ಅನ್ನೋದು ಇವತ್ತು ಲೈಟ್, ಮುಂದೆ ಫ್ಯೂಚರ್, ಮಾರ್ಗದರ್ಶಕ. ಆ ರೀತಿಯಲ್ಲಿ ಇತಿಹಾಸ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಇನ್ನು ಇದು ಬಹಳ ಇಂಪಾರ್ಟೆಂಟ್. ಈಗ ಹಿಸ್ಟ್ರಿ ನಡೀತಾ ಇದೆ ಅನ್ನೋದೇನೋ ಪಕ್ಕ ಗೊತ್ತಾಯ್ತು ನಿಮ್ಗ ಅಲ್ವಾ? ಇತಿಹಾಸ ಅನ್ನೋದಕ್ಕೆ ಏನ್ ಸೋರ್ಸ್ ಗಳನ್ನ ಕಲೆಕ್ಟ್ ಮಾಡ್ತೀರಿ? ಈಗ ನಾನು ನಿಮ್ಗೊಂದು ಆಕ್ಟಿವಿಟಿ ಕೊಟ್ಟ ಅಂತ ಅನ್ಕೊಳ್ಳೋಣ. ಅಶೋಕ ರಾಜ ಬದಲಾಗಿ ಅವ್ರ ತಂದೆ ಅಶೋಕ ರಾಜನ ತಂದೆ ಯಾರು? ಬಿಂದುಸಾರ. ಬಿಂದುಸಾರ ಇದ್ದ ಅನ್ನೋದಕ್ಕೆ ಪ್ರೂಫ್ ಹುಡುಕ್ರಿ ಅಂತ ಹೇಳ್ತೀನಿ. ಏನೇನ್ ಹುಡುಕ್ಬೋದು ಪ್ರೂಫ್? ಏನೇನ್ ಪ್ರೂಫ್ ಹುಡುಕ್ತೀರಾ? ಅಶೋಕ ರಾಜ ಇದ್ದ ಅನ್ನೋದು ನಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ಳಿ. ಅಶೋಕ ರಾಜನ ತಂದೆ ಬಿಂದುಸಾರ ಇದ್ದ ಅನ್ನೋದಕ್ಕೆ ಸೋರ್ಸ್ ಕಲೆಕ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಏನೇನ್ ಕಲೆಕ್ಟ್ ಮಾಡ್ಬೋದು ನೀವು? ಸೋರ್ಸ್ ಏನೇನ್ ಮಾಡ್ಬೋದು ನೋಡಿ. ಅದೇ ಸೋರ್ಸ್ ಏನು ಹೇಳ ಬರೆದಿದ್ದು ಸರಿ, ಓಕೆ. ಮತ್ತೆ ಪಾಯಿಂಟ್ಸ್ ಗಿಂಟ್ಸ್ ಇದ್ದದ್ದೆಲ್ಲ ಸೇರಿಸ್ತೀವಿ. ಮತ್ತೆ ಪಾಯಿಂಟ್ಸ್ ಎಲ್ಲ ಸೇರಿಸ್ತೀವಿ. ಮತ್ತೆ ಬಿಲ್ಡಿಂಗ್ಸ್ ಗಳನ್ನ ಕಲೆಕ್ಟ್ ಮಾಡ್ತೀವಿ. ವೆರಿ ಗುಡ್. ಮತ್ತೆ ಅವಾಗಿನ ಕಾಲದಾಗ ಏನ್ ಮೆಮೊರೀಸ್ ಇರುತ್ತಮ್ಮ? ಮತ್ತೆ ಸರಿ, ಓಕೆ, ಲೆಟ್ ಇಟ್. ಪಿಕ್ಚರ್ಸ್, ಪೇಂಟಿಂಗ್ಸ್ ಎಲ್ಲ ಮಾಡಿರೋದು. ಮತ್ತೆ ವೆಪನ್ಸ್ ಗಳನ್ನ ಬಳಸಿರ್ಬೋದು. ಮತ್ತೆ ಪ್ಲೇಸ್ ಅದೇ ಪ್ಲೇಸ್ ಬೇಕಂದ್ರೆ ನಮ್ಗೆ ಸೋರ್ಸ್ ಸಿಗ್ಬೇಕು ಅಲ್ವಾ? ಸರಿ, ಹಾಗಾದ್ರೆ ಯಾವುದೇ ಒಂದು ವಿಷಯವನ್ನ ನೋಡಿ, ನೀವೇ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ? ಒಂದು ಹಿಸ್ಟ್ರಿ ಅಂತ ನಮ್ಗೆ ಗೊತ್ತಾಗ್ಬೇಕಂದ್ರೆ ನೀವೆಲ್ಲ ಹುಡುಕಿದ್ರಿ. ಈಗ ಅದೇ ತರ ಇತಿಹಾಸ ಅಂತ ನಾವು ಅದರಲ್ಲಿ ಇದು ನಡೆದಿತ್ತು ಅಂತ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಏನೆಲ್ಲ ಸೋರ್ಸ್ಗಳು ನಮಗ್ ಬೇಕಾಗತ್ತೆ ನೋಡೋಣ. ಫಸ್ಟ್, ದೋಸ್ ಹೂ ಸ್ಪೆಷಲೈಸ್ ಇನ್ ದ ಸ್ಟಡಿ ಆಫ್ ಹಿಸ್ಟ್ರಿ ಆರ್ ಕಾಲ್ಡ್ ಹಿಸ್ಟಾರಿಯನ್. ಮೊದಲು ನೆನ್ಪಿಟ್ಕೊಳ್ಳಿ, ಯಾವ ಒಬ್ಬ ವ್ಯಕ್ತಿ ಇತಿಹಾಸದ ಅಧ್ಯಯನದಲ್ಲಿ ತೊಡಗ್ತಾನ, ಇತಿಹಾಸವನ್ನ ಕಂಡಿಡಿಯಕ್ ಸ್ಟಾರ್ಟ್ ಮಾಡ್ತಾನ, ಅವ್ರನ್ನ ಏನಂತ ಕರಿತೀವಿ ನಾವು? ಇತಿಹಾಸಕಾರರು ಅಂತ ಕರಿತೀವಿ. ಹೂ ಆರ್ ದೋಸ್? ಹಿಸ್ಟ್ರಿ ಆರ್ ಕಾಲ್ಡ್ ದೋಸ್ ಪರ್ಸನ್ಸ್ ಆರ್ ಕಾಲ್ಡ್ ಹಿಸ್ಟಾರಿಯನ್ಸ್. ಅಂತವ್ರನ್ನ ನಾವು ಹಿಸ್ಟಾರಿಯನ್ಸ್ ಅಂತ ಕರಿತೀವಿ. ಅಂಡ್ ದೇ ಯೂಸ್ ಎವಿಡೆನ್ಸ್ ಟು ಟೆಲ್ ಹಿಸ್ಟ್ರಿ concurrently and definitely. Hence it is said that without the proper source there is no history. ಆ ಹಿಸ್ಟಾರಿಯನ್ಸ್ ಏನ್ ಮಾಡ್ತಾರೆ ಗೊತ್ತಾ? ಪ್ರಾಪರ್ ಸೋರ್ಸ್ ಹುಡುಕ್ತಾರೆ. ಈಗ ನಾನು ಬಿಂದುಸಾರ ರಾಜ ಅಂತ ಇದ್ದಾನೆ ಅಂತ ನಾ ಹೇಳ್ಬೇಕು ಅಂದ್ರೆ ನಾನ್ ಪ್ರಾಪರ್ ಸೋರ್ಸ್ ಕೊಡ್ಬೇಕು ನಿನಗ. ಸುಮ್ನೆ ಬಿಂದುಸಾರ ರಾಜ ಇದ್ದ ಅಂತ ಹೇಳ್ಬಿಟ್ಟು ಒಪ್ತೀರಾ ನೀವು? ಇಲ್ಲ, ನಾನು ಅದಕ್ಕೆ ಕರೆಕ್ಟ್ ಎವಿಡೆನ್ಸ್ ಕೊಡ್ಬೇಕಲ್ವಾ? ಪ್ರೂಫ್ ಕೊಡ್ಬೇಕಲ್ಲ. ಸೊ ಆ ಪ್ರೂಫ್ ನ ಅವ್ರು ಕರೆಕ್ಟ್ ಆಗಿ ಕೊಟ್ಲಿಲ್ಲಪ್ಪ ಅಂದ್ರೆ ಹಿಸ್ಟಾರಿಯನ್ಸ್, ದೇರ್ ಇಸ್ ನೋ ಹಿಸ್ಟ್ರಿ, ಅಲ್ಲಿ ಇತಿಹಾಸ ಇಲ್ಲ. ಹಾಗಾದ್ರೆ ಗೊತ್ತಾಯ್ತಾ? ಇತಿಹಾಸ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ಅಲ್ಲಿ ಏನಾಗ್ಬೇಕು? ಕರೆಕ್ಟ್ ಸೋರ್ಸ್ ಇರ್ಬೇಕು. ಹಾಗಾದ್ರೆ ಸೋರ್ಸ್ ಯಾವ್ಯಾವು ಅಂತ ಇಲ್ಲಿ ಕೊಟ್ಟಿದ್ದಾನೆ. ಜಸ್ಟ್ ಎಕ್ಸಾಂಪಲ್ ನೋಡೋಣ. ಮೊದಲನೇದ್ದು ಲಿಟ್ರರಿ ಸೋರ್ಸಸ್ ಅಂತೀವಿ ನಾವು. ಹೇಳಿದ್ರಲ್ಲ, ಬರ್ದಿದ್ದು ಅಂತ ಹೇಳಿದ್ರಲ್ಲ, ಅದೆಲ್ಲ ಲಿಟ್ರರಿ ಸೋರ್ಸ್ ನಾಗ ಬರುತ್ತೆ. ಎರಡನೇದು ಆರ್ಕಿಯಲಾಜಿಕಲ್ ಸೋರ್ಸಸ್. ಕೆಲವ್ರು ಹೇಳಿದ್ರಿ ಅವ್ರು ಬಳಸೋ ಪಾತ್ರೆಗಳು, ವೆಪನ್ಸ್ ಅಂತ ಹೇಳಿದ್ರಲ್ಲ, ಅವೆಲ್ಲವೂ ಅವ್ರು ಹೇಳಿದ್ರಿ ಅವ್ರು ಕಟ್ಟಿರುವಂತ ಕಟ್ಟಡಗಳು ಸರ್ ಅಂತ ಹೇಳಿದ್ರಲ್ಲ, ಅವೆಲ್ಲ ಆರ್ಕಿಯಲಾಜಿಕಲ್. ಬರೆದಿರುವಂತವು ಮಾತ್ರ ಎಲ್ಲ ಲಿಟ್ರರಿ. ನೆನಪಿಟ್ಕೊಳ್ರ ಹೇಳೋದು. ಬರೆದಿರೋವ್ ಯಾವ್ದಾವಲ್ಲ, ದೇ ಆರ್ ಆಲ್ ಲಿಟ್ರರಿ ಸೋರ್ಸಸ್. ಅದಕ್ಕೆ ಏನಂತ ಕರಿತೀವಿ ಗೊತ್ತಾ? ದೀಸ್ ಆರ್ ರಿಟರ್ನ್ ಸೋರ್ಸಸ್. ದೀಸ್ ಆರ್ ರಿಟರ್ನ್ ಸೋರ್ಸಸ್. ಹಾಗಾದ್ರೆ ಆರ್ಕಿಯಲಾಜಿಕಲ್ ಅಂದ್ರೆ ಮಟೀರಿಯಲ್ ಸೋರ್ಸಸ್.
ಅರ್ಥ ಆಯ್ತಾ ನಾನು ಹೇಳಿದ್ದು? ಹಲೋ, ಗೊತ್ತಾಗ್ತಿದ್ಯಾ? ಅಂದ್ರೆ ಲಿಟ್ರರಿ ಸೋರ್ಸ್ ಅಂದ್ರೆ ಕೇವಲ ಬರೆಯಲ್ಪಟ್ಟದು ಮಾತ್ರ, ಬರೆದಿರುವಂತವು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಟ್ಟವು ಮಾತ್ರ ಲಿಟ್ರರಿ ಸೋರ್ಸ್. ಯಾವ್ಯಾವ ಇರ್ಬೋದು ನೋಡಿ, ಮ್ಯಾನುಸ್ಕ್ರಿಪ್ಟ್ಸ್ ಇರ್ಬೋದು, ಅಂದ್ರೆ ರೈಟಿಂಗ್ ಅಲ್ಲಿ ಬರೆದಿಟ್ಟದು. ಇನ್ಸ್ಕ್ರಿಪ್ಷನ್ ಇರ್ಬೋದು, ಕಲ್ಲಲ್ಲಿ ಕೆತ್ತಿರ್ತಾರ, ಯಾಕಂದ್ರೆ ಕಲ್ಲಲ್ಲಿ ಕೆತ್ತಿದ್ರೆ ಎಷ್ಟು ವರ್ಷ ಆದ್ರೂ ಅದು ಅಳಗ್ಸಲ್ಲ, ಪೇಂಟ್ ಹೋಗಲ್ಲ, ಬರೆದಿದ್ದು ಹಾಳಾಗಿ ಹೋಗಲ್ಲ. ಇನ್ನು ಬುಕ್ಸ್, ಎಷ್ಟೋ ಜನ ಬುಕ್ಸ್ ಗಳನ್ನ ಕರೆಕ್ಟ್ ಬರೆದಿಟ್ಟಾರ. ಎಲ್ಲರೂ ಬರೆದಿಟ್ಟಿಲ್ಲ, ಕೆಲವು ಸೋರ್ಸ್ ಬುಕ್ಸ್ ಸಿಕ್ಕವ, ಕೆಲವು ಇನ್ಸ್ಕ್ರಿಪ್ಷನ್ ಸಿಕ್ಕವ. ಟ್ರಾವೆಲೇಜಸ್, ಅನುಭವಗಳನ್ನ ಬೇರೆ ಕಡೆ ಟ್ರಾವೆಲ್ ಅಂತ ಬಂದು ಅವ್ರು ತಮ್ಮ ಅನುಭವಗಳನ್ನ ಬರೆದಿಟ್ಟಾರ, ಅವು ಇರ್ಬೋದು. ಲೆಟರ್ಸ್ ಅಂಡ್ ಡಾಕ್ಯುಮೆಂಟ್ ಮೇಂಟೈನ್ ಮಾಡಿರೋದು, ಅಥವಾ ರೆಕಾರ್ಡ್ಗಳು, ಯಾವ್ದಾದ್ರು ಒಂದು ಒಪ್ಪಂದ ಆಗಿತ್ತಪ್ಪ, ಅಗ್ರಿಮೆಂಟ್ ಆಗಿತ್ತು, ಏನೋ ಒಂದು ರೆಕಾರ್ಡ್ ಫೈಲ್ ಮಾಡಿದ್ರು, ಅದು ಸಿಕ್ಕ್ರೆ. ಇವೆಲ್ಲವೂ ಏನ್ ಗೊತ್ತಾ, ದೇ ಪ್ರೊವೈಡ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅಬೌಟ್ ದ ಪಾಸ್ಟ್ ಥ್ರೂ ರಿಟರ್ನ್ ವರ್ಡ್ಸ್. ಅರ್ಥ ಆಯ್ತಾ? ಅಲ್ಲಿ ಬರೆದಿರುವಂತ ಪ್ರತಿಯೊಂದು ಏನಿದೆಯೋ ಅದೆಲ್ಲವೂ ಕೂಡ ಸಾಹಿತ್ಯ ಆಕಾರ ಅಂತ ಕರಿತೀವಿ ನಾವು, ಲಿಟ್ರರಿ ಸೋರ್ಸಸ್. ಇನ್ನ ಇದು ಬಿಟ್ರೆ ಉಳಿದು ಎಲ್ಲ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದ್ರೆ ಒಂದೇ ನಿಮ್ ತಲೆಗೆ ಬರಬೇಕು, ಎಲ್ಲ ವಸ್ತುಗಳು. ನೋಡಿ, ದೀಸ್ ಆರ್ ಮೆಟೀರಿಯಲ್ ಸೋರ್ಸಸ್. ದೇ ಇನ್ಕ್ಲೂಡ್ ಟೂಲ್ಸ್, ಬಳಕೆ, ಅವ್ರು ಬಳಸಿದಂತ ವಸ್ತುಗಳಾಗಿರ್ಬೋದು. ವೆಪನ್ಸ್, ಈಗ ಹೇಳಿದ್ರಲ್ಲ ಸರ್, ಅವ್ರು ಬಳಸಿದಂತ ವೆಪನ್ಸ್ ಆಗಿರ್ಬೋದು, ಅಥವಾ ಪಾಟ್ರಿ, ಅವ್ರು ಬಳಸಿದಂತ ಪಾತ್ರೆಗಳು, ಗಡಿಗೆ, ಮಣ್ಣಿನ, ಅವಾಗೆಲ್ಲ ಸಾಮಾನ್ಯವಾಗಿ ಮಣ್ಣಿನ ಗಡಿಗಳ ಯೂಸ್ ಮಾಡ್ತಿದ್ರು. ಇವೆಲ್ಲ ಈ ತರ ಪಾಟ್ರಿ ಇರ್ಬೋದು. ಇಲ್ಲ ಕಾಯಿನ್ಸ್, ಅವ್ರು ಬಳಸಿದಂತ ನಾಣ್ಯಗಳಿರ್ಬೋದು, ಕಾಯಿನ್ಸ್ಗಳು. ಅವಾಗೆಲ್ಲ ನೋಟ್ಗಳಿರ್ಲಿಲ್ಲ, ಕರೆನ್ಸಿ ಇರ್ಲಿಲ್ಲ, ಅವಾಗ ಕಾಯಿನ್ಸ್ ಇತ್ತು. ಇನ್ನ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳಿರ್ಬೋದು, ಹೌದಾ? ಇಲ್ಲ ಸ್ಕಲ್ಪ್ಚರ್ಸ್, ಮೂರ್ತಿಗಳು, ಎಷ್ಟೋ ಸ್ಕಲ್ಪ್ಚರ್ಸ್ ಇರ್ಬೋದು, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಸ್ ಇರ್ಬೋದು. ಇವೆಲ್ಲವೂ ಕೂಡ ನಮಗೆ ಏನ್ ಗೊತ್ತಾಗತ್ತೆ ಗೊತ್ತಾ? ದೀಸ್ ಆರ್ ಆಲ್ ಆರ್ಕಿಯಾಲಜಿಕಲ್ ಸೋರ್ಸಸ್, ಎಕ್ಸೆಪ್ಟ್ ಆರ್ಕಿಯಾಲಜಿಕಲ್ ಸೋರ್ಸಸ್, ಲಿಟ್ರರಿ ಸೋರ್ಸಸ್. ಆರ್ಕಿಯಾಲಜಿಕಲ್ ಸೋರ್ಸಸ್ ಬಿಟ್ರೆ ಉಳಿದವೆಲ್ಲ ಯಾವುವು? ಅವು ಲಿಟ್ರರಿ ಸೋರ್ಸಸ್. ಲಿಟ್ರರಿ ಸೋರ್ಸಸ್ ಅಂದ್ರೆ ಕೇವಲ ಬರೆಯಲ್ಪಟ್ಟವು, ಡಾಕ್ಯುಮೆಂಟ್ಸ್ ಗಳು. ಇನ್ನ ಇವು ಬಿಟ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್, ಅದನ್ನ ನಾವು ಪುರಾತತ್ವ ಅಂತ ಕರಿತೀವಿ. ಇವನ್ ಹೆಂಗ್ ಕಲೆಕ್ಟ್ ಮಾಡ್ತಾರ ಏನು ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೋತ್ ಟೈಪ್ ಸೋರ್ಸಸ್ ಹೆಲ್ಪ್ಸ್ ಅಸ್ ಟು ನೋ ದ ಅಂಡರ್ಸ್ಟ್ಯಾಂಡ್ ಅಂಡ್ ರೀಕನ್ಸ್ಟ್ರಕ್ಟ್ ದ ಪಾಸ್ಟ್. ಇವು ಯಾವುದೇ ಇರ್ಲಿ, ಅದು ಇದ್ರಾಗಿನ್ ಸಿಕ್ಕಿರ್ಲಿ ಅಥವಾ ಇದ್ರಾಗಿನ್ ಸಿಕ್ಕಿರ್ಲಿ, ಇದು ಯಾವುದೇ ಸಿಕ್ಕಿದ್ರು ಕೂಡ ಅಲ್ಲಿ ಏನಾಗ್ಬೇಕು, ಇತಿಹಾಸ ಕರೆಕ್ಟ್ ಇದೆ ಅಂತ ನಮಗೆ ಪ್ರೂಫ್ ಸಿಗ್ಬೇಕು ಅಷ್ಟೇ, ಅದು ಯಾವುದೇ ಇರ್ಲಿ ಅದು. ಓಕೆ, ಸರಿ, ಇಷ್ಟಿರ್ಲಿ. ನಾಳೆ ಕ್ಲಾಸ್ ಅಲ್ಲಿ ಲಿಟ್ರರಿ ಸೋರ್ಸಸ್ ಅಂದ್ರೆ ಯಾವ್ದಾವ್ದು, ಮತ್ತೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದ್ರೆ ಯಾವ್ದಾವ್ದು, ಸಪ್ರೇಟ್ ಆಗಿ ಆ ಲಿಟ್ರರಿ ಸೋರ್ಸಸ್ ಯಾವ್ಯಾವ ತರ ನಾವು ಅವನ್ನ ಐಡೆಂಟಿಫೈ ಮಾಡ್ತೀವಿ, ಮತ್ತೆ ಅದ್ರಾಗ ಯಾವ ಟೈಪ್ಸ್ ಅದಾವಂತ ನಾಳೆ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.